ಸಮುವೇಲನ 2ನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 17. ಅಹೀತೋಫೆಲನ ಆಲೋಚನೆಯನ್ನು ನಿರರ್ಥಕಪಡಿಸಿದ ಹೂಷೈ. ತರುವಾಯ ಅಹೀತೋಫೆಲನು ಅಬ್ಸಲೋಮನಿಗೆ, ಅಪ್ಪಣೆಯಾಗಲಿ, ನಾನು 12,000 ಜನರನ್ನು ಆರಿಸಿಕೊಂಡು ಈ ರಾತ್ರಿಯೇ ದಾವೀದನನ್ನು ಹಿಂದಟ್ಟುವೆನು. ಅವನು ದಣಿದವನು ಧೈರ್ಯ ಹೊಂದಿದವನು ಆಗಿರುವಾಗಲೇ ಪಕ್ಕನೆ ಅವನ ಮೇಲೆ ಬಿದ್ದು ಅವನನ್ನು ಬೆದರಿಸುವೆನು. ಅವನ ಜನರೆಲ್ಲರೂ ಓಡಿ ಹೋಗುವರು. ಅರಸನೊಬ್ಬನನ್ನೇ ಕೊಂದು ಎಲ್ಲ ಜನರು ತಿರುಗಿ ನಿಮ್ಮ ಬಳಿಗೆ ಬರಮಾಡುವೆನು. ನಿಮ್ಮ ಅಪೇಕ್ಷೆಯಿಂದ ಎಲ್ಲ ಜನರು ಹಿಂದಿರುಗಿ ಬಂದ ಮೇಲೆ ನಾಡಿನಲ್ಲಿ ಎಲ್ಲ ಸಮಾಧಾನ ಉಂಟಾಗುವುದು ಎಂದು ಹೇಳಿದನು. ಈ ಸಲಹೆ ಅಬ್ಸಲೋಮನಿಗೂ ಇಸ್ರೇಲರ ಹಿರಿಯರೆಲ್ಲರಿಗೂ ಸರಿಯಾಗಿ ಕಂಡಿತು. ಆಮೇಲೆ ಅಬ್ಸಲೋಮನು ಅರ್ಕೀಯನಾದ ಹೂಷೈಯನ್ನು ಕರೆದು ಅವನ ಅಭಿಪ್ರಾಯವನ್ನು ಕೇಳೋಣ ಎಂದುಕೊಂಡನು. ಅವನು ತನ್ನ ಬಳಿಗೆ ಬಂದಾಗ ಅಹೀತೋಫೆಲನು ಹೀಗೆ ಹೇಳಿದ್ದಾನೆ, ಇದರಂತೆ ಮಾಡಿದರೆ ಒಳ್ಳೆಯದಾಗುವುದೇ, ಇಲ್ಲವಾದರೆ ನಿನ್ನ ಅಭಿಪ್ರಾಯ ಏನು ಎಂದು ಕೇಳಿದನು. ಆಗ ಹೂಷೈಯು ಅಬ್ಸಲೋಮನಿಗೆ, ಈ ಸಾರಿ ಅಹೀತೋಫೆಲನು ಹೇಳಿದ ಆಲೋಚನೆ ಒಳ್ಳೆಯದಲ್ಲ. ತಮ್ಮ ತಂದೆ ಎಂಬುವನ ಜನರು ಶೂರರಾಗಿದ್ದಾರೆಂದು, ಈಗಲಾದರೂ ಅವರು ಮರಿಯನ್ನು ಕಳೆದುಕೊಂಡ ಕರಡಿಯಂತೆ ರೋಷವುಳ್ಳವರಾಗಿರುತ್ತಾರೆಂದು ತಮಗೆ ಗೊತ್ತುಂಟಲ್ಲವೇ? ಇದಲ್ಲದೆ ತಮ್ಮ ತಂದೆ ಯುದ್ಧ ನಿಪುಣನು, ಜನರ ಮಧ್ಯದಲ್ಲಿ ರಾತ್ರಿ ಕಳೆಯುವುದಿಲ್ಲ. ಅವರು ಈಗ ಒಂದು ಗುಹೆಯಲ್ಲೋ ಬೇರೆ ಯಾವುದಾದರೊಂದು ಸ್ಥಳದಲ್ಲಾದರೂ ಅಡಗಿಕೊಂಡಿರುವರು. ಮೊದಲು ನಮ್ಮವರಲ್ಲೇ ಕೆಲವರನ್ನು ಮಡಿದರೆ ಜನರು ಇದನ್ನು ಕೇಳಿ ಅಬ್ಸಲೋಮನ ಪಕ್ಷದವರಿಗೆ ಮಹಾ ಅಪಜಯವಾಯಿತೆಂಬ ಸುದ್ದಿ ಹಬ್ಬಿಸುವರು. ಆಗ ಸಿಂಹ ಹೃದಯಗಳಾದ ಶೂರರ ಎದೆಯು ಕರಗಿ ನೀರಾಗುವುದು. ನಿಮ್ಮ ತಂದೆ ರಣವೀರನೆಂದು ಅವನ ಸಂಗಡ ಇದ್ದವರು ಪರಾಕ್ರಮಶಾಲಿಗಳೆಂದು ಎಲ್ಲ ಇಸ್ರೇಲರು ಬಲ್ಲರಷ್ಟೇ. ಹೀಗಿರುವುದರಿಂದ ನನ್ನ ಆಲೋಚನೆಯನ್ನು ಕೇಳಿ. ದಾನಿನಿಂದ ಬೇರ್ಷೆಬದವರೆಗೆ ವಾಸವಾಗಿರುವ ಇಸ್ರೇಲರಿಂದ ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಸೈನ್ಯವನ್ನು ಕೂಡಿಸಿ ನೀವು ಅವರ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಬೇಕು. ನಾವು ಅವನಿರುವ ಸ್ಥಳವನ್ನು ಗೊತ್ತು ಮಾಡಿಕೊಂಡು ಹೋಗಿ ನೆಲದ ಮೇಲೆ ಇಬ್ಬನಿ ಹೇಗೋ ಹಾಗೆ ಅವರ ಮೇಲೆ ಎರಗೋಣ. ಆಗ ಅವನ ಜನರು ನಮ್ಮ ಕೈಗೆ ಸಿಕ್ಕುವರು, ಒಬ್ಬನೂ ತಪ್ಪಿಸಿಕೊಳ್ಳಲಾರನು. ಅವನು ಒಂದು ಪಟ್ಟಣವನ್ನು ಹೊಕ್ಕಿರುವುದು, ಆದರೆ ಇಸ್ರಾಯೇಲರೆಲ್ಲರೂ ಹಗ್ಗಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗಲಿ. ಆಗ ಊರನ್ನು ಒಂದು ಹರಳಾದರೂ ಉಳಿಯದಂತೆ ಹಗ್ಗಗಳಿಂದ ಎಳೆದುಕೊಂಡು ಹೋಗಿ ಹೊಳೆಯಲ್ಲಿ ಹಾಕಿ ಬಿಡೋಣ ಎಂದನು. ಇದನ್ನು ಕೇಳಿ ಅಬ್ಸಲೋಮನು ಎಲ್ಲ ಇಸ್ರಾಯೇಲರು, ಅರ್ಕೀಯನಾದ ಹೂಷೈಯ ಆಲೋಚನೆಯು ಅಹೀತೋಫೆಲನ ಆಲೋಚನೆಗಿಂತ ಒಳ್ಳೆಯದಾಗಿದೆ ಎಂದರು. ಹೀಗೆ ಸರ್ವೇಶ್ವರ ಅಬ್ಸಲೋಮನಿಗೆ ಕೇಡನ್ನುಂಟು ಮಾಡಬೇಕೆಂದು ಅಹೀತೋಫೆಲನ ಆಲೋಚನೆಗಳನ್ನು ವ್ಯರ್ಥ ಮಾಡಿದರು. ದಾವೀದನಿಗೆ ಎಚ್ಚರಿಕೆ ಪಲಾಯನ. ತರುವಾಯ ಹೂಷೈಯು ಯಾಜಕರಾದ ಚಾದೋಕ ಮತ್ತು ಅಬ್ಯಾತಾರರಿಗೆ, ಅಹೀತೋಫೆಲನು ಅಬ್ಸಲೋಮನಿಗೂ ಇಸ್ರಾಯೇಲರ ಹಿರಿಯರಿಗೂ ಇಂತಿಂಥ ಆಲೋಚನೆಗಳನ್ನು ಹೇಳಿದನು. ನಾನು ಹೀಗೆ ಹೇಳಿದೆ, ಆದುದರಿಂದ ನೀವು ಬೇಗನೆ ಅರಸರಾದ ದಾವೀದನಿಗೆ, ನೀವು ಈ ರಾತ್ರಿ ಅಡವಿಯಲ್ಲಿ ನದಿ ದಾಟುವ ಸ್ಥಳದ ಹತ್ತಿರ ಇಳಿದುಕೊಳ್ಳಬೇಡಿ. ಶೀಘ್ರವಾಗಿ ನದಿ ದಾಟಿ ಮುಂದೆ ಹೋಗಿಬಿಡಿ. ಇಲ್ಲವಾದರೆ ನೀವು ನಿಮ್ಮ ಜನರು ನಾಶವಾಗುವಿರಿ ಎಂದು ಹೇಳಿ ಕಳುಹಿಸಿರಿ ಎಂದನು. ಯೋನಾತಾನ್ ಮತ್ತು ಅಹೀಮಾಚರು ರೋಗೇಲಿನ ಬುಗ್ಗೆಯ ಬಳಿಯಲ್ಲಿದ್ದರು. ಇವರ ಮನೆಯ ದಾಸಿ ಎಲ್ಲ ವರ್ತಮಾನಗಳನ್ನು ಇವರಿಗೂ ಇವರ ಅರಸ ದಾವೀದನಿಗೂ ಮುಟ್ಟಿಸುವಂತೆ ಗೊತ್ತು ಮಾಡಿಕೊಂಡಿದ್ದರು. ತಮ್ಮನ್ನು ಯಾರೂ ನೋಡಬಾರದೆಂದು ಇವರು ತಾವಾಗಿ ಊರೊಳಗೆ ಬರಲಿಲ್ಲ. ಆದರೂ ಒಬ್ಬ ಯುವಕನು ಅವರನ್ನು ನೋಡಿ ಅಬ್ಸಲೋಮನಿಗೆ ತಿಳಿಸಿದನು. ಅಷ್ಟರಲ್ಲಿ ಅವರಿಬ್ಬರು ಬಹುರೀಮಿಗೆ ಓಡಿ ಹೋಗಿ ಅಲ್ಲಿ ಒಬ್ಬನ ಮನೆಯನ್ನು ಹೊಕ್ಕರು. ಆ ಮನೆಯ ಅಂಗಳದಲ್ಲಿ ಒಂದು ಬಾವಿ ಇತ್ತು. ಅವರು ಅದರಲ್ಲಿ ಇಳಿದರು. ಕೂಡಲೇ ಆ ಮನೆಯ ಹೆಂಗಸು ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಸಿ ಗೋಧಿಯ ನುಚ್ಚನ್ನು ಹರಿವಿದಳು. ಆದುದರಿಂದ ಅವರಿರುವ ಸಂಗತಿ ಯಾರಿಗೂ ಗೊತ್ತಾಗಲಿಲ್ಲ. ಅಬ್ಸಲೋಮನ ಸೇವಕರ ಸ್ತ್ರೀಯ ಮನೆಗೆ ಹೋಗಿ, ಅಹೀಮಾಚ್ ಮತ್ತು ಯೋನಾತಾನರಲ್ಲಿ ಎಂದು ಆಕೆಯನ್ನು ಕೇಳಿದಕ್ಕೆ ಆಕೆ, ಅವರು ಹಳ್ಳ ದಾಟಿ ಹೋಗಿ ಬಿಟ್ಟರೆಂದು ಉತ್ತರ ಕೊಟ್ಟಳು. ಸೇವಕರು ಅವರನ್ನು ಹುಡುಕುವುದಕ್ಕೆ ಹೋಗಿ ಕಾಣದೆ ಜೆರೂಸಲೇಮಿಗೆ ಹಿಂತಿರುಗಿದರು. ಅವರು ಹೋದ ಕೂಡಲೇ ಇವರಿಬ್ಬರು ಬಾವಿಯಿಂದ ಮೇಲಕ್ಕೆ ಬಂದು ಅರಸನಾದ ದಾವೀದನ ಬಳಿಗೆ ಹೋಗಿ ಅವನಿಗೆ, ಅಹೀತೋಫೆಲನು ನಿಮಗೆ ವಿರೋಧವಾಗಿ ಇಂತಿಂಥ ಆಲೋಚನೆಗಳನ್ನು ಹೇಳಿದ್ದಾನೆ. ಆದುದರಿಂದ ಬೇಗನೆದ್ದು ನದಿ ದಾಟಿ ಹೋಗಿ ಎಂದು ಹೇಳಿದರು. ಆಗ ದಾವೀದನು ಅವನ ಜೊತೆಯಲ್ಲಿದ್ದವರೆಲ್ಲರೂ ಜೋರ್ಡಾನ್ ನದಿಯನ್ನು ದಾಟಿದರು. ಉದಯವಾದಾಗ ದಾಟಬೇಕಾದವನೊಬ್ಬನೂ ಇರಲಿಲ್ಲ. ಅಹೀತೋಫೆಲನು ತನ್ನ ಆಲೋಚನೆ ನಡೆಯಲಿಲ್ಲವೆಂದು ತಿಳಿದು ಕತ್ತೆಗೆ ತಡಿ ಹಾಕಿಸಿ ಕುಳಿತುಕೊಂಡು ತನ್ನ ಊರಿಗೆ ಹೋಗಿದ್ದನು. ಮನೆಯ ವ್ಯವಸ್ಥೆ ಮಾಡಿ ಅನಂತರ ಉರ್ಲು ಹಾಕಿಕೊಂಡು ಸತ್ತನು. ಅವನ ಶವವನ್ನು ಅವನ ತಂದೆಯ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ದಾವೀದನ ಪ್ರಯಾಣ, ಅವನಿಗೆ ದೊರೆತ ಆದರಣೆ. ದಾವೀದನು ಮಹಾನೈಮಿಗೆ ಹೋದನು. ಇಸ್ರಾಯೇಲರನ್ನೆಲ್ಲ ಕೂಡಿಸಿಕೊಂಡು ಅಬ್ಸಲೋಮನು ಜೋರ್ಡಾನ್ ನದಿ ದಾಟಿದನು. ಅವನು ಯೋವಾಬನಿಗೆ ಬದಲಾಗಿ ಅಮಾಸನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು. ಇಸ್ರಾಯೇಲ್ನಾದ ಇತ್ರನು ನಾಹಾಷಳ ಮಗನಾದ ಯೋವಾಬನ ತಾಯಿಯಾದ ಚೆರೂಳ ತಂಗಿಯೂ ಆದ ಅಬಿಗಲ್ ಎಂಬುವಳನ್ನು ಕೂಡಿದ್ದರಿಂದ ಹುಟ್ಟಿದವನು ಈ ಅಮಾಸನು. ಇಸ್ರಾಯೇಲರು ಅಬ್ಸಲೋಮನು ಗಿಲ್ಯಾದ್ ದೇಶದಲ್ಲಿ ಪಾಳ್ಯ ಮಾಡಿಕೊಂಡರು. ದಾವೀದನು ಮಹಾನೇಮಿಗೆ ಬಂದಾಗ ಅಮ್ಮೋನಿಯರ ರಬ್ಬಾ ಊರಿನವನಾದ ನಾಹಾಷನ ಮಗ ಶೋಬಿ, ಲೋದೇಬಾರಿನ ಅಮ್ಮಿಯೇಲನ ಮಗ ಮಾಕೀರ್, ರೋಗೇಲಿಮ್ ಊರಿನ ಗಿಲ್ಯಾದ್ಯನಾದ ಬರ್ಜಿಲ್ಲೈ ಎಂಬುವರು ದಾವೀದನಿಗೂ ಅವನ ಜನರಿಗೂ ಹಾಸಿಗೆ, ಬಟ್ಟಲು, ಮಡಕೆ ಇವುಗಳನ್ನು ಕೊಟ್ಟರು. ಊಟಕ್ಕಾಗಿ ಗೋಧಿ, ಜವೆ ಗೋಧಿ ಹಿಟ್ಟು,
ಹುರಿಗಾಳು, ಅವರೆ, ಅಲಸಂದೆ, ಬೇಳೆ, ಜೇನುತುಪ್ಪ, ಬೆಣ್ಣೆ, ಕುರಿಗಿಣ್ಣು, ಹಸುವಿನ ಗಿಣ್ಣು ಇವುಗಳನ್ನು ತಂದುಕೊಟ್ಟರು. ಜನರು ಮರಳು ಗಾಡಿನ ಪ್ರಯಾಣದಿಂದ ಹಸಿದಿದ್ದಾರೆ, ದಣಿದಿದ್ದಾರೆ ಹಾಗೂ ಬಾಯಾರಿದ್ದಾರೆ ಎಂಬ ಭಾವನೆಯಿಂದ ಇವುಗಳನ್ನು ತಂದುಕೊಟ್ಟರು.